ಕೋಲಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ. ಈಗ ಮುನಿಯಪ್ಪ ಅವರ ಹೇಳಿಕೆ ಇದಕ್ಕೆ ಸಾಕ್ಷಿ ಅಂತೆ ಕಾಣಿಸ್ತಾ ಇದೆ. ಇಷ್ಟು ದಿನ ಸಚಿವ ಮುನಿಯಪ್ಪ ಅವರ ಕುದಿಮೌನ, ಈಗ ಸಿಎಂ ಡಿಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಚಿವ ಮುನಿಯಪ್ಪ ಅವರು. ಕೋಲಾರ ಚಿಕ್ಕಬಳ್ಳಾಪುರ ಎರಡು ಕ್ಷೇತ್ರದ ನಾಯಕರಲ್ಲೂ ಕೂಡ ಸಹಜವಾಗಿ ಆತಂಕ ಮನೆ ಮಾಡ್ತಾ ಇದೆ. ನೀವೇ ಮುನಿಯಪ್ಪ ಕೋಪವನ್ನ ತಣಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸ್ವಲ್ಪ ಮೈಮರೆತರೂ ಕೂಡ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಿಎಂ ಡಿಸಿಎಂಗೆ ಎರಡು ಕ್ಷೇತ್ರದ ನಾಯಕರು ಮೊರೆ ಹೋಗ್ತಾ ಇದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುನಿಯಪ್ಪ ಮುನಿಸನ್ನ ತಣಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಿಎಂ ಡಿಸಿಎಂ ವಿರುದ್ಧವೇ ಅವರು ಕಿಡಿ ನುಡಿದಿದ್ದಾರೆ. ಅದರ ಜೊತೆಗೆ ಅಭ್ಯರ್ಥಿ ವಿಚಾರದಲ್ಲೂ ಕೂಡ ಅವರಿಗೆ ನೋವಿದೆ. ಅಳಿಯನಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಕೊರಗಿದೆ. ಎಲ್ಲದರ ನಡುವೆ ಮುನಿಯಪ್ಪ ಅವರ ಮುನಿಸು ತಣಿಯುತ್ತಾ ಎರಡು ಕ್ಷೇತ್ರಗಳ ಪ್ರಚಾರದಲ್ಲೂ ಕೂಡ ಅವರು ಭಾಗಿಯಾಗ್ತಾರಾ? ಅದು ಈಗಿರುವಂತಹ ಪ್ರಶ್ನೆ. ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಹಾಕಿದ್ದಾರೆ. ನನಗೆ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ದೇವನಹಳ್ಳಿಯಲ್ಲಿ ಒಂದು ಸಭೆಯಲ್ಲಿದ್ದೆ. ನನಗೆ ಅವರು ಕೋಲಾರಕ್ಕೆ ಹೋಗ್ತಾ ಇದ್ದೀವಿ, ನೀವು ಬರಬೇಕು ಅನ್ನೋ ವಿಷಯ ನನಗೆ ತಿಳಿಸಿಲ್ಲ. ಅಲ್ಲ, ಅವ್ರು ಕರೀಲಿಲ್ಲ ಅಂದರೆ ಅಲ್ಲಿ ಬೇರೆ ಇನ್ಚಾರ್ಜ್ ಹಾಕಿರ್ತಾರೆ, ಅವರು ಕೆಲಸ ಮಾಡ್ತಾರೆ. ನನಗೆ ಇಲ್ಲಿ ಇನ್ಚಾರ್ಜ್ ಇದೆ, ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಅವ್ರು ಕರೆದಿದ್ರೆ ನಾನು ಹೋಗ್ತಿದ್ದೆ, ಅವ್ರು ಕರೀಲಿಲ್ಲ. ಅದು ಅಲ್ಲೇ ಕೇಳಬೇಕು, ಅಧ್ಯಕ್ಷರನ್ನು ಕೇಳಬೇಕು, ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಆದರೆ ನೋವಿದೆ. ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದವರು, ಬಿ ಜೆ ಪಿನ ರಾರಾಜಿಸಿ ಬಿ ಜೆ ಪಿನ ಗೆಲ್ಲಿಸಿದವ್ರನ್ನ ಮುಂದೆ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ತರ್ತೀವಿ ಅಂತ ಇದ್ದಾರೆ. 5 ಲಕ್ಷ ಜನ ಓಟ್ ಹಾಕಿದ್ದಾರೆ. ನೋವಿನಿಂದ ದುಃಖದಿಂದ ಇದ್ದಾರೆ. ಅವರ ದುಃಖ ದುಮ್ಮಾನವನ್ನು ವಿಚಾರಿಸೋರಿಲ್ಲ. ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾರೂ ಸರಿಯಾಗಿ ವಿಚಾರಿಸ್ಕೊಳ್ತಾ ಇಲ್ಲ. ಏನಪ್ಪ ಮತ್ತೆ ಅಲ್ಲಿ ಕಾಂಗ್ರೆಸ್ ಬರಬೇಕೆ, ಹ್ಯಾಕಿಂಗ್ ಆಗ್ತಾಯಿದೆ ಅಂತ ನನಗೆ ನೋವಿದೆ. ಪಕ್ಷ ಗಣಿಸಿಲ್ಲ. ಕೆಲವು ಶಾಸಕರು ಅಬ್ಜೆಕ್ಷನ್ ಮಾಡಿದ್ರು. ಚುನಾವಣೆ ನಡೆಯುವಾಗ ತೊಂದರೆಗಳಾಗಬಾರ್ದು, ಗೆಲ್ಲೇಬೇಕು ಅಂದಾಗ ಅವರು ಶಾಸಕರ ಮಾತಿಗೆ ಗೌರವ ಕೊಟ್ಟಿದ್ದಾರೆ. ಸಂತೋಷ, ಅವ್ರು ಗೆಲ್ಸ್ಕೊಂಬರಲಿ. ಅವರೇ ಗೆಲ್ಸ್ಕೊಂಬರ್ಲಿ, ತೊಂದರೆ ನಾವೇನು ಹೋಗಲ್ಲ ಕೋಲಾರದ ಕಡೆ. ಅಲ್ಲ, ನನಗೆ ಕೊಟ್ಟಿರೋ ಕಡೆ ನಾನು ಕೆಲಸ ಮಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಮುನಿಯಪ್ಪ ಮುನಿಸು ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದನ್ನ ಆರಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕೋಲಾರ ರಾಜಕಾರಣದಲ್ಲಿ ಅಂತೇಳಿ ಸುಖೇಶ್? ಖಂಡಿತ ಪ್ರೇಮ್, ಯಾಕಂದರೆ ಮೊದಲನೇದಾಗಿ ಕೋಲಾರದ ವಿಚಾರದಲ್ಲಿ ಮುನಿಯಪ್ಪ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರೇ ಮೊದಲ ಬಾರಿಗೆ ಸಿಎಂ ಮತ್ತು ಡಿಸಿಎಂ ವಿರುದ್ಧ ಕೂಡ ನೇರವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದರು ಮತ್ತು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಒಂದಂತೂ ಸ್ಪಷ್ಟ, ಕೋಲಾರ ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ, ಅಂದರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಮುನಿಯಪ್ಪ ಅವರು ತಮ್ಮದೇ ಆದ ಹಿಡಿತವನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುನಿಯಪ್ಪ ಅವರ ಮುನಿಸೇನಾದರೂ ಹೆಚ್ಚಾದರೆ ಅದು ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲುವಿಗೆ ಕಷ್ಟವಾಗಬಹುದು ಅನ್ನುವಂಥ ಆತಂಕ ಕಾಂಗ್ರೆಸ್ ಪಾಳೆಯದ್ದು ಅನ್ನುವಂಥದ್ದು. ಈ ವಿಚಾರವಾಗಿ ಸಿಎಂ ಡಿಸಿಎಂ ಅವರ ಬಳಿಯೂ ಕೂಡ ಕೆಲವು ನಾಯಕರುಗಳು ಮಾತಾಡಿದ್ದಾರೆ ಅನ್ನುವಂಥದ್ದು. ನೀವೇ ಅವರನ್ನ ಸಮಾಧಾನ ಪಡಿಸಿ ಅನ್ನುವಂಥದ್ದು. ಒಂದು ಕಡೆ ತಮ್ಮ ಅಳಿಯನಿಗೆ ಟಿಕೆಟ್ ಕೈ ತಪ್ಪಿತು ಅನ್ನುವಂತಹ ಬೇಸರ ಇದ್ದರೂ ಕೂಡ ಆಗಲೂ ಕೂಡ ಅವರು ಬಹಿರಂಗವಾಗಿ ಪಕ್ಷದ ನಾಯಕರ ಬಗ್ಗೆ ಮಾತಾಡಿರಲಿಲ್ಲ. ಆದರೆ ಯಾವಾಗ ಕುರುಡುಮಲೆ ಪೂಜೆಗೆ ಕಾಂಗ್ರೆಸ್ ನಾಯಕರುಗಳು ವಿಶೇಷವಾಗಿ ಸಿಎಂ ಮತ್ತು ಡಿಸಿಎಂ ಹೋಗ್ತಾರೆ, ಆ ಕಾರ್ಯಕ್ರಮಕ್ಕೆ ಮುನಿಯಪ್ಪ ಅವರಿಗೆ ಇನ್ವೈಟ್ ಇಲ್ಲ ಅಂತ ಆಗುತ್ತೋ ಆಗ ಅವರು ಬಹಿರಂಗವಾಗಿ ಅಸಮಾಧಾನ, ಅವರೇ ಗೆಲ್ಲಿಸ್ಕೊಂಡು ಬರಲಿ ನೋಡೋಣ ಹಾಗಾದರೆ ಅನ್ನುವ ಮಟ್ಟಿಗೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಎರಡು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಪರಿಣಾಮ ಬೀರಬಹುದು ಅನ್ನುವಂಥ ಆತಂಕವನ್ನು ಸ್ವತಃ ಕಾಂಗ್ರೆಸ್ ನಾಯಕರುಗಳೇ ಸಿಎಂ ಮತ್ತು ಡಿಸಿಎಂ ಬಳಿ ವ್ಯಕ್ತಪಡಿಸಿದ್ದಾರೆ ಅನ್ನೋದು, ಮತ್ತು ನೀವೇ ಅದನ್ನು ಸರಿಪಡಿಸಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.